ಸುಸ್ತಾಗತೈತಿ. ಒಳಗೆ ಹೋಗಿ ಅಡ್ಡಕ್ಕ ಒಂದು ಸ್ವಲ್ಪ. ಸರಿ ತಗೊಳವ, ಹೋಗ ಮೀನಾಕ್ಷಿ ಕರ್ಕೊಂಡು ಹೋಗಕ್ಕೆ ಒಂಚೂರು. ಸರಿ ತಗವ. ಅಲ್ಲ ಅದಕ್ಕೆಮ್ಮ ಆಕೆ ಸುಸ್ತೈತಿ ಅಂತಳ ನೋಡಿದ್ರೆ ತೆಳಿ ಬಿದ್ದಾಳ. ಸುಮ್ಮನೆ ಡಾಕ್ಟರ್ ಕಡೆ ತೋರಿಸ್ಕೊಂಬಂದ್ರೆ ಬರ ನಡಿ ಒಂದ್ಸಲ ಅಂದ್ರೆ ಒಟ್ಟು ವೀಕ್ ಪಾಕ ಆಗ್ಯಾಳ ಏನ ಔಷಧಿ ಕೊಡ್ತಾರ ಅದಕ್ಕೆ. ಬ್ಯಾ ಬಿಡವ, ದವಾಖಾನೆಗೆಲ್ಲ ಹೋಗಕ್ಕೆ ಅಲ್ಲಿ ನಾನು ಅಷ್ಟೊಂದು ಏನಾಗಿಲ್ಲ. ಒಂಚೂರು ರೆಸ್ಟ್ ಮಾಡಿದೆ ಸರಿ ಆಕತಿ. ಸರಿ ತಗೊಳವ, ಹಂಗೆ ಮಾಡಂಗಾರ. ಸರಿ ತಗತಿಯಮ್ಮ, ನಾನು ಬರ್ತಾನೆ. ಮತ್ತು ಮನೆಗೇನೋ ಕೆಲಸನ ಅದಾವ ಅದಕ್ಕೆ. ಹ್ಞೂ ಹೋಯ್ ಬಾ. ಬಾರ್ ಬೇವ, ನೀನು ಬರ್ತೀನಿ ಅತ್ಲಾಗ. ಇಲ್ಲೇ ಒಬ್ಬಾಕೆ ಕುತ್ಕೊಂಡು ಏನು ಮಾಡ್ತಿದ್ದಿ? ನೀ ನಡಿ, ಬರ್ತಾನಂತ ಆಮ್ಯಾಗ ನಾನು. ಸರಿ ತಗೊಳವ, ಹಂಗೆ ಮಾಡು. ಅತ್ತಿ ಸೊಸೆವು ಏನೇನು ಗುಟ್ಟದವ, ಏನು ಅಮ್ಮ ಮೊಮ್ಮಕ್ಕಳು ಅದಾವ ಮಾತಾಡ್ಕೇರಿ, ಆಮೇಲೆ ಬರುವಲ್ಲೆಕ್ಕ. ಸುಮ್ಮನೆ ತಲೆ ಯಾಕೆ ಜಗ್ಗ ಹೊಡ್ಯಾಕತ್ತೈತವ. ಒಂದು ದೊಡ್ಡ ಬಿಸಿ ಚಾ ಮಾಡು. ಮೀನಾಕ್ಷಿ ಬಂದಾಗಿದ್ದನು ಪಾಪ ಒಂದು ದೊಡ್ಡ ಚಾ ಮಾಡಿಕೊಟ್ರಲ್ಲ ಹುಡುಗಿಗೆ. ಏನಾರ ಹೊಡೆ ತಿನ್ನಾಕ ಮಾಡಿ ಚಾ ಮಾಡಿಬಿಡು. ಸರಿ ತಗೋರಿ ಆಯ್ತಾರೆ, ಹೊಸ ಮಂಡಕ್ಕಿ ಕಲಿಸಿ ಚಾ ಮಾಡ್ತಾನಂತ. ಅಂದಂಗೆ ಊರಿಗೆ ಹೋಗ್ಯಾರಲ್ಲ, ಫೋನ್ ಏನಾರ ಮಾಡಿದ್ರೇನು ಅವರು? ಇಲ್ರಿ ಐತಾರ, ಸುದ್ದಿಲ್ಲ ನೋಡು. ಅವರು ಯಾಕೆ ಫೋನ್ ಪಾನ್ ಏನು ಮಾಡಿಲ್ಲ. ಇನ್ನು ಊರಿಂದ ಹೊಳ್ಳಿ ಬಂದ ಮೇಲೆನ ಗೊತ್ತಾಗದ ಅದು ವಿಚಾರ. ಹೌದೇನು? ಸರಿ ಬಿಡು ಹಂಗಾರ. ಅಡ್ಡಿ ಇಲ್ಲಿ ಬಿಡಲ್ಲ ಅಂತಕ್ಕ, ಮನೆ ಪನಿ ಎಲ್ಲ ದ್ವಾಡ್ದೈತೆ ನೋಡು. ಅಂತೂ ಒಬ್ಬ ನಮಗ ಚಲೋ ಐತೆ ಆಸ್ತಿ ಗಿಸ್ತಿ ಏನ. ಅಲ್ಲ ಶರವ, ಹೌದು ಆಸ್ತಿ ಐತಿ ಅಂತೆಲ್ಲ ಬೇಸದಾರ ಅಂತಂದು ಇರೋದ ಇದು ಒಂದು ಮನೆ, ಏನು ಹೊಲ ಇಲ್ಲ ಏನಿಲ್ಲವ. ಮತ್ತು ಅದು ಇನ್ನೊಂದೆಲ್ಲ ಐತಿ ಅಂತಾರ, ಅದನ್ನೇನು ನಾವು ನೋಡಿಲ್ಲ ಬಿಟ್ಟಿಲ್ಲ. ಈಗ ಕರ್ಕೊಂಡು ಹೋಗ್ರಿ ಅಂದ್ರೆ ಈ ಸದ್ಯಕ್ಕೆ ಕರ್ಕೊಂಡು ಹೋಗಕ್ಕೆ ಯಾರೂ ಇಲ್ಲನೋ ಅಂತಾರ. ಮತ್ತು ನೋಡಿದ್ರೆ ಹುಡುಗೊಂದು ಕೈಯಾಗ ಏನು ದುಡಿಮೆ ಐತಪ್ಪ ಅನ್ನಂಗಿಲ್ಲ ಏನಿಲ್ಲ. ಅವ್ರ ಅಪ್ಪಂದ ಬಿಸ್ನೆಸ್ ಮಾಡ್ತಾನ ಅಂತಾರೆ. ಅವ್ರ ಅಪ್ಪಂದು ಏನು ಬಿಸ್ನೆಸ್ ಏನು ಯಾರಿಗೆ ಗೊತ್ತು. ಕೇಳಿದ್ರೆ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ, ಆ ಜಾಗ ಕೊಡಿಸ್ತಾನೆ ಮನೆ ಕೊಡಿಸ್ತಾನೆ ಅಂತಂದು ಅಂತಾರೆ. ಅದೆಲ್ಲ ಹೆಂಗೆ ಕತೆ ಅಂತೀವಿ, ಅಷ್ಟಕ್ಕೂ ಅವ್ರ ಅಪ್ಪನ ಕಾಣವಲ್ಲ. ಇಲ್ರಿ, ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತಂದು ಚಲೋ ಐತೆ. ಅದ್ರಾಗ ಫಾಯ್ದಾ ಭಾಳ ಐತಿ, ಅಡ್ಡಿ ಇಲ್ಲ. ಹಂಗೆ ಅದನ್ನು ಮಾಡಿದ್ರೆ ಭಾಳ ಜನ ದಾರಿ ಬಂದಾರ. ಅದೇ ಎಲ್ಲ ಸಾಯ್ಬಿಡು ಅಂದಂಗೆ. ಮತ್ತು ಹುಡುಗನ ಅಪ್ಪನ ಕೇಳಿದ್ರೆ ಅವ್ರು ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತಂದು ಹೇಳ್ತಾರೆ. ಮತ್ತು ಅವ್ರು ನೋಡ್ರಿ ಖುದ್ದು ಭೇಟಿಯಾಗಿದ್ರೆ ಪಾಡಕತ್ತು. ಏನು ಭಾಳ ಗಂಭೀರವಾಗಿ ವಿಚಾರ ಮಾಡಕತ್ತೀರಿ? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡಕತ್ತಿದ್ರಿ ಅನ್ನಿಸ್ತು. ಹ್ಞೂ ರೀ, ಮತ್ತೆ ಮನ್ಯಾಗ ಗಂಡು ಮಕ್ಳಿಲ್ಲ ಅಂದ್ರೆ ಮತ್ತೆ ವ್ಯವಹಾರ ಮಾತಾಡೋದಲ್ಲ ಹೆಂಗಕತಿ. ಅದಕ್ಕೆ ಅವ್ರನ್ನ ಕೇಳಕತ್ತಿದ್ವಿ. ಯಾವಾಗ ಬರ್ತಾರೆ ರೀ? ಇನ್ನೂ ಇಷ್ಟೊತ್ತು ನಾವು ಬಂದದ್ರೆ ಮಾತಾಡ್ಕೊಂಡು ಹೋಗಕ್ಕೆ ಬರ್ತಿತ್ತು. ಅದು ನಮ್ಮ ಅಪ್ಪಾಜಿ. ನೀ ಸುಮ್ಮನೆ ಇರಪ್ಪ, ನಾ ಎಲ್ಲ ಮಾತಾಡಕ್ತೇನೆ. ದೊಡ್ಡವ್ರು ಮಾತಾಡೋ ಮುಂದೆ ನಿಂತೇನು? ಹೋಗಿ ನಡಿ ಆ ಕಡೆಗೆ. ಏನು ಅವು ಪ್ಲೇಟು ಅವೆಲ್ಲ ಯಾವುದೋ ನೋಡೋಣ, ಎತ್ತಿಡು ಹೋಗು, ನಾ ಮಾತಾಡ್ತೇನೆ ಅವ್ರ ಜೊತೆಗೆ. ಸರಿ ತಗೊಳವ. ನೋಡ್ರಿ ಅಣ್ಣಾರ, ನಿಮ್ಮಿದ್ರೆ ಸುಳ್ಳು ಹೇಳಕ್ಕೆ ಏನೈತಿ? ನಾನು ಇವತ್ತೇನೋ ಒಂದು ಸುಳ್ಳು ಹೇಳಿದ್ರೆ ನಾಳೆ ಗೊತ್ತಾಗಕ್ಕ ಬೇಕಾ? ಆಮೇಲೆ ನೋಡು ಅವಾಗ ಹಿಂಗಂದ್ರೆ ಅಕ್ಕಾರ ಅನ್ನಂಗಕತ್ತೆ. ಅದಕ್ಕೆ ಇದ್ದದ್ದು ಏನೈತಿ ಅದನ್ನು ಎದುರ ಹೇಳಿಬಿಡ್ತೇನೆ. ಆಮೇಲೆ ನಿಮ್ಮ ವಿಚಾರ. ಅದು ನಮ್ಮನೆಯವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರಲ್ಲ, ಅದ್ರಾಗ ಒಬ್ಬರು ಮೋಸ ಮಾಡಿ ನಾವು ರೊಕ್ಕ ಕೊಟ್ಟೇವಿ ಅಂತಂದು ಅವರು ಕೊಟ್ಟಿಲ್ಲ ಅಂತಂದು ಅವರು ಕಂಪ್ಲೇಂಟ್ ಮಾಡಿ ನಮ್ಮ ಮನೆಯವ್ರನ್ನ ಜೈಲಿಗೆ ಹಾಕಿಸ್ಬಿಟ್ಟಾರ್ರಿ. ಈಗ ಅವರು ನಮ್ಮ ರೊಕ್ಕ ವಾಪಸ್ ಕೊಟ್ಟರೆ, ಇಲ್ಲಾಂದ್ರೆ ಜಾಮೀನು ಮೇಲೆ ಬಿಡಿಸ್ಕೊಂಡು ಹೋಗ್ರಿ ಅಂತಂದು ಅವ್ರು ಅಂತಾರೆ. ಈಗ ಅಷ್ಟು ರೊಕ್ಕ ನಮ್ಮ ಕಡೆಗೆ ಇಲ್ಲರಿ ಕಟ್ಟೋವಷ್ಟು. ಅದಕ್ಕೆ ನಾವು ನಿಮ್ಮನ್ನ ಕೇಳ್ಬೇಕಂತ ಮಾಡೇವಿ ನೋಡ್ರಿ. ಒಂದು 4 ಲಕ್ಷ ರೂಪಾಯಿ ಕೊಟ್ಟರೆ ನಾವು ನಾಳೆ ರಿಟರ್ನ್ ಮಾಡ್ತೇವೆ ರೀ ಅವ್ರ ರೊಕ್ಕನ. ಯಾವನ್ನೂ ಇಟ್ಕೊಳಂಗಲ್ಲ. ಕೈ ಸಾಲ ಅಂತ ಹೇಳಿ ಕೊಡ್ರಿ, ಆದ್ರೆ ನೀವೇನು ಹಂಗೆ ಕೊಡಕ್ಕೆ ಹೋಗ್ಬೇಡ್ರಿ. ನಮ್ಮ ಬೀಗರಿಗೆ ತಿಳಿಸ್ರಿ. ಅವ್ನು ಹ್ಞೂ ಅಂದ್ರೆ ಮದುವೆ ಕಾರ್ಯ ಮುಂದುವರ್ಸೋಣಂತ. ಇಲ್ಲಾಂದ್ರೆ ಮತ್ತು ನಮ್ಮ ಮನೆಯವರು ರಿಲೀಸ್ ಆಗೋವ್ರಿಗೆ ನೀವು ಕಾಯಕಬೇಕು ನೋಡ್ರಿ. ಇದೇನ ಶರಕ ಹಿಂಗೆ ಅನ್ನಕತ್ತಾರ ಇವರು? ಸುಮ್ಮನೆ ನೋಡಿದ್ರೆ ಮಾತುಕತೆ ಮುಗಿಸ್ಕೊಂಡ ಬರ್ರಿ ಅಂತಂದು ಯಾಕೆ ಹೇಳ. ಇವ್ರು ನೋಡಿದ್ರೆ ಹಿಂಗೆ ಅಂತಾರ. ಏನು ಮಾಡ್ಬೇಕತ್ತವ? ಇದು ಒಳ್ಳೆ ಕರ್ಮ ಆತಲ್ಲ. ಹೌದಲ್ಲ ಅಂತಕ್ಕ, ಯಾವ ವಿಚಾರಕ್ಕೆ ಏನಾಗೈತೇನ ಯಾರಿಗೆ ಗೊತ್ತು. ಇವರು ಪಕ್ಕ ಹೇಳಿದ್ರಂತೂ ಸೈಯವ. ಏನು ಕರೆ ಐತೆ ಸುಳ್ಳು ಐತೆ ಯಾರಿಗೆ ಗೊತ್ತು. ಮ್ಯಾಗಿನ ಮಾತಿಗೆ ಏನರ ಹಂಗೆ ಹಾರ್ಸೋಗಕತ್ತಾರ, ಯಾರು ಬಲ್ರವ? ಹೂನ ಹೆಂಗಾರ ಆಗಲಿ ಊರಿಗೆ ಹೋಗಿ ಸುಮ್ಮನೆ ಜೊತೆ ಮಾತಾಡಿ ಆಮೇಲೆ ನಮ್ಮ ಮುಂದುವರಿ ಅನ್ಬೇಕು. ಈಗ ನೋಡ್ತೀಯ ಮಳ್ಳಿದ್ದಂಗದ. ರೊಕ್ಕ ಕೊಟ್ಟರಷ್ಟು ಮದುವೆ ಮುಂದೆ ಮಾಡೋಣ ಈಗ ಸದ್ಯ. ಇಲ್ಲ ಇನ್ನೂ ಒಂದು 4 ತಿಂಗಳು ಲೇಟ್ ಆಕತಿ, ನಮ್ಮ ಮನೆ ರಿಲೀಸ್ ಆಗಬೇಕು ಅಂತಂದು ಬೇರೆ ಅಂತಾಳೆ. ಮತ್ತು ಇಷ್ಟೆಲ್ಲ ಇಟ್ಕೊಂಡು ಬೇಡವ, ಎದಕ್ಕೆ ಬೇಕಾಗೈತಿ? ಮೊದ್ಲು ಹೆಣ್ಣು ಸಿಗೋಲ್ಲ, ಒಂದು ಜನ ಬೇಕಾದಂಗೆ ನನಗೆ ಅಂತಾರೆ. ಬಂಗಾರ ಗೊಂಬೆ ಇದ್ದಂಗೆ ಐತೆ ಹುಡುಗಿ ನೋಡಿದ್ರೆ. ಯಾರ ಅಪ್ಪ ಅಂತಾರೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಇವ್ರು ರೊಕ್ಕದ ಕಾಸು ಪೂರ್ಕರ್ ಮನೆಗೆ ಯಾಕೆ ಕೊಡೋದು? ಸರಿ ತಗೋರಿ ಅಕ್ಕಾರ, ನಾವು ಊರಿಗೆ ಹೋಗಿ ಆ ಹುಡುಗಿ ಅಪ್ಪನ ಜೊತೆ ಮಾತಾಡಿ ನಿಮಗೆ ತಿಳಿಸ್ತೇವೆ ಅಂತ. ಆತ್ರಿ, ಹಂಗೆ ಮಾಡ್ರಿ. ಬರ್ರಿ ಅಕ್ಕರ ಒಳ ಬರ್ರಿ, ಅರ್ಶಿನ ಕುಂಕುಮ ತಗೊಂಡು ಹೋಗಂತ್ರಿ. ಸರಿ ನಡ್ರಿ. ಇವತ್ತೊಂದಿಟ್ಟು ಆರಾಮಾಗಿ ಕುಂತು ನಿಂತು ಕಾಯಿ ಹರಿಬೋದು ನೋಡು. ಈ ಮನೆ ನಿಲ್ಲಲ್ತಕ್ಕ ಬೆನ್ನು ಹತ್ತಿದ್ಲಲ್ಲ ಈ ಪುರ್ಸತ್ತ ಮಾಡುವಲ್ಲ, ಕುಂದ್ರು ಕೊಡುವಲ್ಲ ನಿಂದ್ರು ಕೊಡುವಲ್ಲ, ಹಂಗೆ ಮಾಡಕತ್ತಾಳ. ಸಾಕಾಗಿ ಹೋಯ್ತವ. ನಡ ಅನ್ನೋದು ಹಿಡ್ಕೊಂಡು ಹೋಗಿತ್ತು ಮನ್ಯಾಗ.
ಇವತ್ತು ನೋಡು ಆಕೆ ನಮ್ಮ ಮೇಲೆ ಕೆಲಸ ಬಿಟ್ಟು ಹೋಗ್ಯಾಳ, ಆರಾಮಾಗಿ ಬಿಡಿಸ್ಬೋದು, ಯಾರ್ದು ಕಾಟಲ್ಲ. ಅಯ್ಯ ಪುಸಿ ಹಂಗೆ ಅನ್ನಕೋಬೇಡ ನೀನು, ಆ ಮುದುಕೇನಿಲ್ಲ ಈ ಬಂದ್ರೆ ಬಂತ ಉಂಡಾದ್ಮೇಲೆ. ಪುಸಿ ನಿಂದು ಎಂತ ಕರಿದ ಬಾಯಿಗೆ ಐತಿ, ಅದು ನೋಡು ಮುದುಕಿ ಬಂದೇ ಬಿಡ್ತು. ನಡಿಲಿ ಮುದುಕಿ ಬಂತಂತ. ಇದಲ್ಲೇ ಹೆಮ್ಮೆ ಆ ಕಡೆ ಸಾಲು ಇದೆಲ್ಲ ಖಾಲಿ ಆಗೈತಿ. ಈಗ ಈ ಕಡೆಯಿಂದ ಹರ್ಕಂತ ಹೋಗಿದ್ವಲ್ಲ ಮುಗ್ದವು, ಆ ಕಡೆ ಸಾಲಿನಾಗ ಹಿಡ್ಕೊಂಬರ ನಡಿ. ಸುಮ್ಮನೆ ನಮ್ದು ನಕಲಿಗೆ ಮಾಡಿದೆವು, ನೀವು ನಮ್ದಿಗೆ ಹೆದರಿ ಬಿಟ್ರಿ. ಅಯ್ಯ ಮತ್ತೆ ಹೆಂಗ ಹೊಲದ ಓನರ್ ಬಂದಾರ ಅಂದ್ರ ನೀನು ಹಂಗಾದಿ ನೋಡ್ಲೆ, ಹಂಗೆ ಕನ್ನಕೋಬೇಕು ಸುಖ ಸುಮ್ಮನೆ. ಏನ ಕುಂತ್ರಿ ಎರಡು ಮಾತಾಡ್ತಿದ್ವಿ, ಮತ್ತೆ ಕೆಲಸ ಮಾಡೇ ಮಾಡ್ತೇವೆ, ನಾವು ಮಾಡಂಗಿಲ್ಲ ಅಂತವೇನ? ನಿನ್ನೇನು ಇಲ್ಲಿ ಮ್ಯಾನೇಜರ್ಗೆ ಮಾಡಕ್ಕೆ ಇಟ್ಟು ಹೋಗಳ ಅಲ್ತಕ್ಕ? ಇಲ್ಲ ಪುಷಿಯಿಂದ ಅಕ್ಕ, ನಮ್ದು ಹಂಗೆಲ್ಲ ಎಂತ ಕೆಲಸಕ್ಕೆ ಬರೋದಿಲ್ಲ, ಮನೇಲೆ ಸಾಕಷ್ಟು ಇರ್ತದೆ ಕೆಲಸ. ನಮ್ದು ಬಿಡಿಗೆ ಕಟ್ತಾವಲ್ಲ ಅದೇ ಸಾಕಾಗಿರ್ತದೆ ನನಗೆ. ಚಲೋ ಬಿಡವ, ಹೊರಗಿನ ಬಿಸಿಲು ಕಾಣಂಗಿಲ್ಲ, ಮನ್ಯಾಗ ನೆಳ್ಳಾಗ ಕುತ್ಕೊಂಡು ದುಡಿತೀರಿ ನೋಡಿ. ನಮಗೆ ಅದನ್ನು ಬರಂಗಿಲ್ಲ ಏನಿಲ್ಲ, ಮತ್ತೆ ಎಟ್ಟತ್ತಿದ್ರು ಬಂದು ಹೊಲದಾಗ ಕಾಣ್ಬೇಕು, ಇಲ್ಲ ಮತ್ತೆ ಯಾರ್ದಾರ ಮನೆ ಮುಸ್ರು ತಿಕ್ಕಕ್ಕೆ ಹೋಗ್ಬೇಕು. ಏನು ಮಾಡ್ತೀವಿ ನೋಡು, ನನಗೆ ಒಟ್ಟು ಕರಿಸಿರ ಕೊಡಲೇ ಬಿಡಿ ಕಟ್ಟದ. ಇಲ್ಲವ ತಾಯಿ, ನಿಮ್ದಿಗೆ ನಾವು ಕಲಿಸೋದಿಲ್ಲ. ಸ್ವಲ್ಪ ದಿನಾಗೆ ಬಂದ್ರಲ್ಲ ನೀವು, ನಮ್ದು ಬಿಡಿ ಎಲೆಗೆ ಹಾಳು ಮಾಡಿಬಿಟ್ರಿ. ನಮ್ದು ಎಷ್ಟು ಲುಕ್ಷನ್ಗೆ ಆಯ್ತು ಗೊತ್ತಾ? ಕಂಪ್ನಿಯವ್ರದ್ದು ನಮ್ದಿಗೆ ಬೈತಾ ಇದ್ರು, ಎಂತ ಅಮ್ಮ ನೀವು ಬೀಡಿ ಚೆನ್ನಾಗಿ ಕಟ್ತೀರಲ್ಲ, ಈಗೇನಾಯ್ತು ಅಂಥೇಳಿ. ಬೇಡವಾ ತಾಯಿ, ನಿಮ್ದು ಬರೋದು ಬೇಡ, ನಮ್ದು ಕಲಿಸೋದು ಬೇಡ. ಅಯ್ಯ ಬಿಡು, ಕಲಿಸ್ಲಿಲ್ಲ ಏನು ಹಂಗ ದೊಡ್ಡ ಮಾರಿ ಘನವಿದ್ಯೆ ಐಕಿದೆ. ಮತ್ತೆ ನೀನು ಬಿಡ್ರೆ ಮತ್ತೆ ಯಾರ ಹೇಳ್ಕೊಡ್ತಾರ? ನಾವು ಹೋಗ್ಲಿ ಬಿಡ ಅತ್ಲಾಗ ದುಡ್ಕೊಂಡು ತಿನ್ನೋರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಸುಮ್ಮನೆ ಇರ್ತಾವೆ ಗೊತ್ತೇನ. ಸರಿ ತಗ ನೀನ ಕಟ್ಟಿಗೆ. ಏನು ಆರಾಮ್ ಕುತ್ಕೊಂಡು ಪಂಟ್ ಹೊಡ್ಯಾಕತ್ತೀರೇನು ಇಬ್ರು? ಅಯ್ಯವ್ವ ನಾಳೆ ಅಲ್ತಾಗ ಬಂದಂದ್ರೆ ನಿಮ್ಮ ಜೊತೆ ನಮ್ಮನ್ನ ಸೇರ್ಸ್ಕೊಂಡು ತಿನ್ನೋಡು ಸಗಣಿ ಇಡ್ತಾಳಕ್ಕೆ. ಬೇಡ ನಡ್ರಿ, ಕೆಲಸ ಮಾಡ್ರಿ, ಎದ್ದಳ್ರಿ ಬೇಡ. ಅಯ್ಯ ಬಾರಗುಂಡವ, ನಿನ್ನ ಜೊತೆಗೆ ಏನೋ ಮಾತಾಡೋದಿತ್ತು, ನೀ ಬರಲಿ ಅಂತ ಕಾಯಕತ್ತಿದ್ವಿ, ಇಲ್ಲಾಂದ್ರೆ ನಾವೇ ಕುಂದಿರ್ಬೇಕು. ಬಾಯಲ್ಲಿ ಒಂದು ಮಾತು ಹೇಳ್ಬೇಕು ನಿನಗೆ. ಏನು ಅಂತ ಸಮಾಚಾರ ತಲೆ ಹೋಗೋ ಅಂತದ? ಅಲ್ಲ ಆಕೆ ಮನೆ ಮಗ್ಳದಿದಿ ತೀರಾ, ಏನು ಸಮಾಚಾರ ತಲೆ ಹೋಗೋಂಥದ್ದು ಅಂತೀಯಲ್ಲ, ಯಾಕೆ ನಿನಗೆ ಗೊತ್ತಿಲ್ಲದೇನ? ಹೇಳಿ ಏನಾಗೋದಲ್ಲ, ನಮಗೂ ಒಟ್ಟು ಗೊತ್ತಾಕತಿ. ಓಣೆ ಅಂದಮೇಲೆ ಒಬ್ರಿಗೊಬ್ರು ವಿಚಾರ ಗೊತ್ತಿರ್ಬೇಕು, ಒಬ್ರು ಚಾಡ ಮಾತಾಡ್ಬೇಕು ಅಂತಂದು ಏನಲ್ಲವ ನಮಗೆ. ಹಂಗೆ ವಿಚಾರ ಗೊತ್ತಿತ್ತಂದ್ರೆ ಪಾಪ ಏನಾರ ಕಷ್ಟ ಅಂದ್ರೆ ಆಸರಾಗಕ್ಕೆ ಬರ್ತೈತಿ, ಅದಕ್ಕೆ ಕೇಳಿದ್ವಿ. ನನಗೂ ಅಷ್ಟೇನು ಸರಿಯಾಗಿ ಗೊತ್ತಿಲ್ಲ ಬಿಡ್ಲ. ಹುಡುಗಿಗೇನ ಮಂತ್ಯಾನ ನೋಡಕ್ಕೆ ಹೋಗ್ಯಾರಂತ, ಆ ಹುಡುಗ ಮತ್ತು ಈಕಿನ ಇಷ್ಟಪಟ್ಟಾನಂತ, ಅದಕ್ಕೆ ಈಕೆ ಅವನ್ನ ಮಾಡ್ಕೊಂತಾನೆ ಅಂತ ನಂದ್ಲ. ಅದಕ್ಕೆ ಮಂತ್ಯಾನ ನೋಡಿ ಬಂದು ಮಾತುಕತೆ ಮುಗಿಸ್ಬೇಕು ಅಂದು ಮುಂದುವರ್ದಾರ ಅಷ್ಟೇ. ಅದ್ರಾಗ ಏನೈತಿ, ಹೆಣ್ಮಕ್ಳು ಅಂದಮೇಲೆ ಇವತ್ತಿಲ್ಲ ನಾಳೆ ಕೊಡೋದಲ್ಲ, ಏನು ಅವ್ರೇನು ಮನೆ ಇಟ್ಕೊಂಡು ಕುಂದ್ರದೇನು? ಸರಿಯಾಗಿ ಗೊತ್ತಿಲ್ಲ ಅನ್ಕಂತ ಎಲ್ಲ ಸಮಾಚಾರಕ್ಕೆ ತಿಳ್ಕೊಂಬಿಟ್ಟಿದ್ದಾರೆ ಗುಂಡವ ಅವರು. ಹೋಗ ನೀ ತಿಳ್ಕೊಳಂಗೇನಿಲ್ಲವ, ಏನಂತ ಒಂದಕ್ಕೆ ಎರಡು ತಿಳ್ಕೊಂತೀವಿ ನೋಡ್ಲಿ ರಾಬಿ. ನಾವೇನು ಅವ್ರ ಮಾತು ಕೇಳಿಸ್ಕೊಂತ ಅವ್ರ ಮನೆಗೆ ಹೋಗಿ ಗೋಡೆ ಕಿವಿ ಕೊಟ್ಕೊಂಡು ನಿಂತ್ಕೊಂಡಿರ್ತವೇನು? ಏನಿಲ್ಲ, ಏನೋ ಆಜು ಬಾಜು ಮನೆಗಳೆಲ್ಲ ಒಂಚೂರು ಜೋರು ಬಾಯಿ ಮಾಡಿದ್ರಾಗ ನಮಗೆ ಕೇಳಿರ್ತೈತಿ, ನಮ್ಮ ಮನೆ ಬಾಯಿ ಮಾಡಿದ್ರೆ ಅವ್ರ ಮನೆಗೂ ಕೇಳಿರ್ತೈತಿ. ನೀನಾಗ ನಾನೇನು ದೊಡ್ಡ ತಪ್ಪು ಮಾಡಿ ನಾನು ಅನ್ನೋರ್ಗತೆ ಹೇಳ್ತೀಯಲ್ಲ. ಹೋಗ್ಬಿಡೆ, ಅದೇ ಅದಕ್ಕೆ ಜಗಳಾಗೆ ಮಾಡ್ತಿದ್ದಿ. ಸರಿ ನೋಡ್ರಿವ, ಬಡ ಇದಿಟ್ಟು ಮುಗಿಸಿ ಹೋಗೋಣ. ಮನೆ ನನ್ನ ಮಗ ಪಾಪ ಅಳ್ತಿರ್ತೈತಿ ಆಡ್ತಿರ್ತೈತಿ, ಒಂದು ಗೊತ್ತಿಲ್ಲ. ಆಕೆ ಅವ್ರ ಅಕ್ಕದಾಳ ನೋಡ್ಕೊಂತಾನೆ ಬಿಡೋ ಅಂತ ಒಂದು ನಾನು ಬಿಟ್ಟು ಬಂದಾನೆ. ಈಗ ಬಂದದ್ದೇ ಇಲ್ಲ, ಭಾಳ ದಿನ ಆಗಿತ್ತು ನಾನು ಹೊಲ ಕಡೆಗೆ. ಮತ್ತೆ ಏನು ಮಾಡ್ಲವ, ಹಾಲು ದೊಡ್ಡದೈತೆ ಹುಡುಗ, ಒಟ್ಟು ಉಣ್ಣೋದು ಪಣ್ಣೋದು ಮಾಡ್ತೈತಿ ಅಂದು ಬಿಟ್ಟು ಬಂದೆ ನಾನೇ ಇವಾಗ. ಸರಿ ಬರ್ರಿ, ಹಿಂಗೆ ಮುಗಿಸ್ಕೊಂಡು 2 ಸಾಲ ಹರ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಆಟತಿಗೆ ಹೊತ್ತು ಮುಣಗ್ತೈತಿ, ಮನೆ ಕಡೆಗೆ ಹೋಗಕ್ಕೆ ಬರ್ತೈತಿ. ಹಬ್ಬ ರೊಕ್ಕಕ್ಕೆ ಹೆಂಗೆ ಮಾಡೋದಪ್ಪ ಅಂತ ವಿಚಾರ ಮಾಡಾಕತ್ತಿದ್ದೆ ಅಂತ ಎಲ್ಲ ಹೇಳ್ಬಿಟ್ಟೆ ಅವ್ರಿದ್ರಿಗೆ ಚಿಂತಪ್ತ. ಆದ್ರೆ ಇವ ನೀ ಮಾಡಿದ್ ಸರಿ ಅಲ್ಲ ನೋಡ್ಬಿ, ಅವ್ರಿದ್ರಿಗೆ ಅಷ್ಟು ಗಡ ರೊಕ್ಕದ ವಿಚಾರ ಮಾಡೋದೇನಿತ್ತು? ಅದು ಅಲ್ದ ನೀವು ರೊಕ್ಕ ಕೊಟ್ರೆ ಮದ್ವೆ ಕೆಲಸ ಮುಂದುವರಿಸ್ತಾನೆ, ಇಲ್ಲ ಅಂದ್ರೆ ನಮ್ಮ ಮನೆಯವ್ರದ್ದು ಇದು ಹಾಕಮಟನ ಬೇಡ ಅಂತಂದು ಹೇಳ್ತೀಯಲ್ಲ, ಅದನ್ನೆಲ್ಲ ಹೇಳಿದ್ದೇನು ಬಿ ನೀ ಮೊದ್ಲು? ಅಕಸ್ಮಾತ್ ನೀವು ಮದುವೆ ಮಾಡ್ಕೊಂಬಂದ್ರೆ ನಮ್ಮ ಮನೆ ತುಂಬಿಸ್ಕೊಂತಾನಪ್ಪ ಸೊಸಿನ ಅಂತ ಅಂದಿದ್ದಿಲ್ಲ, ಅದು ಲೆಕ್ಕ ಹಿಡ್ಕೊಂಡಿದ್ರೆ ಆಗೋಗಿತ್ತು. ಹೆಂಗೆ ಮದುವೆ ಮಾಡಿಕೊಡ್ತಿದ್ರು ಅವರು. ಅಯ್ಯ ಸುಗ್ಗ್ಯನ್ ಸೂರ ಹುಗ್ಗ್ಯನ್ ಹುಟ್ಟ ಏನು ಮಾತಾಡ್ತೀಯಲ್ಲ? ಹಂಗೆ ಕಟ್ಟಿಗೆ ಬಂದಿದ್ದೆ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗದಿಲ್ಲ. ಈ ಕಟ್ಟಿಗೆ ಬಂದಿಲ್ಲಲ್ಲ, ಮತ್ತು ನಾನು ಎಲ್ಲಿಂದ ತರಲಿ ರೊಕ್ಕನ? ಬಂದ್ಬಿಟ್ಟು ಅವನು ದೊಡ್ಡದಾಗಿ ಹೇಳಕ್ಕೆ ಅಷ್ಟಕ್ಕೂ ಏನಾಗಲ್ಲ ಬಿಡು. ನಿನಗರ ಏನು ಬರ ಆಗಿಲ್ಲ, ಬೇಕಾದಂಗೆ ಮನೆ ಪನಿ ಎಲ್ಲ ಅದಾವು, 2 ಮನೆ ಅದಾವು, ಒಬ್ಬನ ಮಗದಿದ್ದಿ, ಏನು ಅತಿಗ್ನಾರಿನಾರ ಕಾಟಿಲ್ಲ ಏನಿಲ್ಲ. ಈಟು ವರದಕ್ಷಿಣೆ ಕೊಡಂಗಿಲ್ಲನ? ಕೊಡ್ತಾರೆ ಸುಮ್ಮನಿರು. ನೀನು ಮೇಲ್ ಬಿದ್ದು ಹೋಗಕ್ಕೆ ಹೋಗ್ಬೇಡ. ಒಟ್ಟು ಫೋನ್ ಪಾನ ಸದ್ಯಕ್ಕೆ ಎಬ್ಸಕ್ಕೆ ಹೋಗ್ಬೇಡಾಕಿದೆ, ಒಟ್ಟು ತಣ್ಣಗಿರು ಗಂಭೀರಾಗಿ. ಅದಲ್ದ ಕೈಯಾಗ ಏನೈತಪ್ಪ ಈಗ ದುಡಿಮೆ, ಏನೋ ಇಟ್ಟು ಮನೆ ಬಾಡಿಗೆ ಅದು ಅಲ್ಲಿ ಬರ್ತೈತಿ, ನಾನು ಒಟ್ಟು ಗೃಹಲಕ್ಷ್ಮಿದು ರೊಕ್ಕ ಬರ್ತೈತಿ, ನಾನು ಒಟ್ಟು ಅದು ಇದು ಕೆಲಸ ಮಾಡಿರ್ತೀನಿ, ಹಾಗಾಗಿ ನಡೆಯಕತ್ತೈತಿ. ನಿಮ್ಮಪ್ಪ ಮಾಡಿದ್ದು ಬರೀ ಊಟ ಆಸ್ತಿ ಮಾಡಿಟ್ಟಾನಪ್ಪ. ಕೈ ಖರ್ಚು ರೊಕ್ಕ ಅದಾವೇನೀಗ?
ನಾವು ದುಡ್ಕೋಬೇಕು ಮಾಡ್ಕೋಬೇಕು ಅಂತಂದ್ರೆ ಮ್ಯಾಲೆ ನೀನು ಹಂಗೆ ಯಾಕಂದಿ ಹಿಂಗೆ ಯಾಕಂದಿ ಅಂತಂದ್ರೆ ಹ್ಞೂ 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 ಸೈ ಹೇಳು ಇನ್ನು ಮನೆ ಬಂದಿಲ್ಲ ಹೆಜ್ಜೆ ಇಟ್ಟಲಕ್ಕಿ ಹಾಲಾಕಿ ಪರವಾಗಿ ಮಾತಾಡ್ತಿದ್ದಿ ಇನ್ನೇನು ಮುಂದೆ ನನ್ನ ಗಂಡನ ನೋಡ್ಕೊಂತೇನು ನೀನು ಏನಾರು ಹೇಳಿದ್ರಾಗ ಇಂಥದ್ದೊಂದು ಏನಾರು ಅಂದ್ಬಿಡ್ತೀಯವ ಇತ್ಲ ಮಾತಾಡಂಗ ಇಲ್ಲಿ ನೋಡಿ ನಾನು ಹಂಗೆ ಮಾಡ್ತಿದ್ದಿ. ಹಂಗೆ ಇರೋ ನೀ ಮಾತಾಡಕ್ಕೆ ಹೋಗ್ಬೇಡ ಏನು ಹರ್ಕತ್ತಲ್ಲ ನೀ ಮಾತಾಡೋದ್ರದ್ದು. ಏನು ಮಾಡ್ಬೇಕಾತು ಹಿಂಗೆ ಅದ್ರ ಬಗ್ಗೆ ಹರಿಯೋದಲ್ಲ ಇದು ಕೆಲಸ. ಫೋನ್ ಮಾಡಿ ಮಾತಾಡಿ ಸುಮ್ಮನೆ ನಮ್ಮ ದಾರಿ ನಾವು ನೋಡ್ಕೋಬೇಕು. ಪಾಪ ಪಲ್ಲವಿ ಹೆಂಗೆ ಅದಾಳ ಏನು ನನಗೂ ಫೋನ್ ಮಾಡೋಕ್ಕೂ ಪುರ್ಸತ್ತಾಗಿಲ್ಲ. ಆಕೆ ಫೋನ್ ನೋಡಿದ್ರೆ ಆಕೆ ಹಚ್ಚಿನೂ ಇಲ್ಲ. ಏನು ಬಿಗಿ ಬಂದೋಬಸ್ತ್ ಮಾಡಿಗಿಡ್ಯಾರ ಏನು ಒಂದು ತಿಳಿದಂಗಾತು. ಬಂದು ಭಾಳ ಹೊತ್ತಾತೇನ ನಂತಕ ನಾನು ಅವಾಗ ಫೋನ್ ಹಚ್ಚಿದ್ನವ ಯಾಕೆ ಫೋನು ತೆಗಿಲಿಲ್ಲ ಮತ್ತೊಮ್ಮೆ ಹಚ್ಚಿದೆ ಅಂದ್ರೆ ಅದು ಸ್ವಿಚ್ ಆಫ್ ಅಂತ ತೋರ್ಸಕತ್ತ ಅದಕ್ಕೆ ಸುಮ್ಮನೆ ತಡೆ ಮನೆಗೆ ಹೋಗಿ ಬರೋಣ ಒಂದು ಹೆಜ್ಜೆ ಅಂತಂದು ಬಂದೆ. ಹ್ಞೂ ಸ್ವಲ್ಪ ತಾತ ಭಾಳತ್ತೇನಾಗಿಲ್ಲ ಅದು ಏನೋ ಚಾರ್ಜ್ ಒಂದು ಇರಂಗಿಲ್ಲಲ್ಲ ಇವು ಅದ್ರಾಗ ಹಂಗಾಗಿ ಸ್ವಿಚ್ ಆಫ್ ಆತು ಅದಕ್ಕೆ ತಡೆ ಆಮೇಲೆ ಮನೆಗೆ ಹೋಗಿ ಒಟ್ಟು ಚಾಪ ಕುಡ್ದು ನಿಮ್ಮ ಮನೆಗೆ ಬಂದ್ರಾತಂದು ಬಂದೆ ನೋಡಿ ಇಲ್ಲಿಗೆ. ಚಲೋ ಆತ್ ಬಿಡು ಅದಕ್ಕೇನು ಅಂದಂಗೆ ಏನಂದ್ರೆ ಬೀಗ್ರು ಅನ್ನಕ್ಕೇನೈತಲೇ ಬೇಷ ಗಟ್ಟೋಳು ಬೀಗರು ನೋಡ್ಯಾರ ಅವರು ಊರಾಗ ಯಾರನ್ನಾರ ಕೇಳಿಹೇಳ್ಯಾರ ಏನೈತೆ ಯಾರಿಗೆ ಗೊತ್ತವ. ಬರೋಬ್ಬರಿ 4 ಲಕ್ಷ ರೂಪಾಯಿ ಕೇಳಿದ್ರು ನೋಡಿ ರೊಕ್ಕ ಕೊಟ್ರ ಮುಂದುವರಿತಾರಂತ ಇಲ್ಲಾಂದ್ರೆ ಇನ್ನೊಂದು 5-6 ತಿಂಗಳು ತಡಾರಿ ನಮ್ದು ನಮ್ಮ ಮನೆಯವ್ರು ಬರ್ಬೇಕು ಅಂತಂದು ಮಾತಾಡಕತ್ತಿದ್ರು ಅವರು. ಮತ್ತು ನಮಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ ನೀ ನೋಡಿದ್ರೆ ಮಾತಾ ಕೊಟ್ಟು ಬಾ ಅಂತಂದು ನೀವು ಅಂದಿದ್ರೆ ಮತ್ತು ಹಿಂಗಿರ್ಲಿಕ್ಕೆ ಹೆಂಗೆ ಮಾತು ಕೊಡಕ್ಕೆ ಬರ್ತೈತಿ ಅದಕ್ಕೆ ಯಾವುದೊಂದು ಊರಿಗೆ ಹೋಗಿ ಅವ್ರ ತಾಯಿ ತಂದೆ ಜೊತೆ ಮಾತಾಡಿ ತಿಳಿಸ್ತೇವೆ ಅಂತಂದು ಹೇಳಿ ಬಂದೆ ನೋಡಿ. ಏನು 4 ಲಕ್ಷ ರೂಪಾಯಿ ಅಂತ ಏನು ಪುಕ್ಷಟೆ ಬರ್ತದಂತೇನ ಅವ್ರಿಗೆ ಕಳ್ರಿಗೆ 4 ಲಕ್ಷ ರೂಪಾಯಿ? ಅದಕ್ಕೆ ನಾ ಮೊದ್ಲ ಬೇಡ ಈ ಸಂಬಂಧ ಅಂತ ಅಂದೆ. ನನ್ನ ಮಾತು ಎಲ್ಲಿ ಕೇಳ್ತಾಳೆ ಈಕಿ? ದೊಡ್ಡಸ್ತಿಕೆ ಮಾಡಕ್ಕೆ ಮಗಳು ಇಷ್ಟಪಟ್ಟಾಳ ಅಂತಂದು ಕುಣಿದ್ಲ ಈಗ ಬೇಷ್ ಆತಲ್ಲ. ಅಯ್ಯ ನೀವು ಒಂದಾಗ್ತದ ನನಗೇನು ಕನಸು ಬಿದ್ದಿರ್ತೈತೆ ಅವ್ರು ಅಷ್ಟು ರೊಕ್ಕ ಕೇಳ್ತಾರ ಅನ್ನೋದು ಯಾರಿಗೆ ಗೊತ್ತು ಏನೋ ಅವು ಒಂದ್ಕೊಂದು ಅವು ಇವು ಕೂಡ ಇಬ್ರು ಇಷ್ಟಪಟ್ಟಾರ ಅದಕ್ಕೆ ಮತ್ತೆ ಮದುವೆ ಮಾಡ್ಕೊಂತಾರ ಅಂತ ತಿಳಿದಿದ್ದು ನಾನು. ಮತ್ತು ನೋಡೋಣ ಬಿಡ ಹಿಂಗೆ ಅಂತಾರಂದ್ರೆ ಏನು ಭೂಮಿ ಮೇಲೆ ಆಕೆ ಮಗನ ಒಬ್ಬ ಮಗ ಅಲ್ಲ ಗಂಡು ಮಗ ಅಲ್ಲ ಮತ್ತು ಬೇಕಾದಷ್ಟು ಮಂದಿ ನಾನು ಏನು ಅಂತಾರೆ ಈಗೇನು ಕನ್ಯೆ ಸಿಗೋದ ಬಗ್ಗೆ ಆಗೈತಿ. ಹ್ಞೂ ಅದ ಮತ್ತೆ ಅದನ್ನ ವಿಚಾರ ಮಾಡಿ ಸುಮ್ಮನೆ ಆಗ್ಬಿಟ್ರೆ ನೋಡುವ ನಾವಂತ ಅಂದಂಗ ಹುಡುಗನಪ್ಪ ಏನು ಮಾಡ್ತಾನಂತ ಕೆಲಸನ ಅದೇ ಅಂತದ ಏನೋ ಅಂದ್ರವ ಇವ ಅನ್ನಕ್ಕೆ ಬರುವಲ್ ನೋಡು ನನಗೆ. ರೀಲ್ ಎಸ್ಟೇಟ್ ಮಾಡ್ತಾನಂತ ನೋಡು. ಚಲೋ ಐತ್ರಿ ಅದ್ರ ಲಾಭ ಅಂತಂದು ಇವ ನಿಮ್ಮ ಇಕ್ಕಿ ಹಳೆಯ ಅನ್ನಕ್ಕಾಗಿದ್ದ ಭಾಗ್ಯವನ ಹಳೆಯ ಅನ್ನಕ್ಕೇನೈತ್ಲೆ ಅಡ್ಡಿ ಇಲ್ಲ ಅದ್ರಾಗ ವ್ಯವಹಾರ ಭಾಳ ಚಲೋ ಆಕತಿ. ಈ ಒಂಥರ ಏಜೆಂಟ್ ಇದ್ದಂಗೆ ನೋಡೋರು. ವ್ಯಾಪಾರ ಒಳ್ಳೆ ಚಲೋ ಆಕತಿ. ಇನ್ನೇನು ಒಟ್ಟು ಕೈ ಹಿಡಿಬೇಕು ಅದಷ್ಟು. ಹೋಗ್ಲಿ ಬಿಡ್ರಿ ಏನು ಅಂತ ಚಲೋ ಆಕತಿ ಅಂದ್ರೆ ನಾಳೆ ಹೆಚ್ಚಿಗೆ ಗಳಿಸ್ಕೊಂಡ್ರೆ ನಮಗೆ ಕೊಡೋದಲ್ಲ ಅವ್ರೇನು ಅವ್ರ ಇಷ್ಟ ಮನಸ್ಸು ಬಂದ್ರೆ ಮಾಡ್ಕೆಲ್ಲಿ ಇಲ್ಲ ಅಂದ್ರೆ ಬಿಡ್ಲಿ ಅಷ್ಟಕ್ಕೂ ನಾವೇನು ಈಗ ಸದ್ಯ ಕೊಡೋದ್ರಾಗನೇ ಇತ್ತಿಲ್ಲ ಏನಪ್ಪ ಒಂದೇನ ತಿಳಿದು ಕೊಡಾಕತ್ತಿದ್ವಿ ಬೇಡ ಅಂದ್ರೆ ಬೇಡ. ಸರಿ ತಗೊಳವ ಉಳ್ದದ್ದು ಏನಾರ ಇದ್ರೆ ಮತ್ತೆ ನಾಳೆ ಮಾತಾಡೋಣ ಅಂತ ಬರ್ತೇನೆ ನಾನು ಹೋಗ್ತಾ ಕಾಲ ಮನೆ ನನ್ನ ಮಗ ನನ್ನ ಗಂಡ ಕೂಡ ಕಾಯ್ತಿರ್ತಾರೆ. ಸರಿ ತಗೊಳ್ಳಂತಕ್ಕ ನಾನು ಬರ್ತೇನಂತೆ.